ವೆಲ್ಕಮ್ ಟು ದ ಗಣೇಶ್ ಜೋಶ್ ವಿಡಿಯೋ ಲಾಸ್ಟ್ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಶ್ರೀಲಂಕಾ. ಒಟ್ಟಿನಲ್ಲಿ ಶ್ರೀಲಂಕಾದವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರು, ಹೊಸತಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಆದರೂ ಇಂಡಿಯಾ ನಾನು ಹೇಳಿದ್ದೆ ಒಟ್ಟಿನಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಹಂಗೆ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಖಡಕ್ ಆಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಮಿಡಲ್ ಓವರ್ ಆಗಲಿ ಪವರ್ ಪ್ಲೇ ಆಗಲಿ ಸಿಕ್ಕಾಪಟ್ಟೆ ರನ್ ಓಡಿಸ್ಕೊಂಡು ಅದು ಮ್ಯಾನೇಜ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ ಒಂದು ವಿಕೆಟ್ ಹೋಗ್ಬಿಟ್ಟಿತ್ತು 3-4ನೇ ಓವರಲ್ಲಿ. ಆಮೇಲೆ 9ನೇ ಓವರಲ್ಲಿ ಬಂದ್ಬಿಟ್ಟು ಇವರು 2ನೇ ವಿಕೆಟ್ ತೆಗೆದ್ರು. 15ನೇ ಓವರ್ ತನಕ ವಿಕೆಟೇ ಬಿದ್ದಿರಲಿಲ್ಲ. ಮಿಡಲ್ ಓವರಲ್ಲಿ ಮೇನ್ ಗುರು ಇಲ್ಲಿ ಮಿಡಲ್ ಓವರ್ ತನಕ ವಿಕೆಟ್ಗಳು ಬಿದ್ದಿತ್ತಿಲ್ಲ. ಅದು ಒಂಚೂರು ಕ್ರೂಷಿಯಲ್ ವಿಕೆಟ್ಗಳು ಆಗ್ಬೋದಾದ ಚಾನ್ಸಸ್ ಇರ್ತಿತ್ತು. ಒಟ್ಟಿನಲ್ಲಿ ಮೇನು ಇಲ್ಲಿ ಅಶ್ವಥ್ ಸಿಂಗ್ ಆಗಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಇಲ್ಲಿ ಕ್ರೂಷಿಯಲ್ ವಿಕೆಟ್ಗಳನ್ನ ಇವರಿಬ್ಬರು ತಗೊಂಡ್ರು. ಹಾರ್ದಿಕ್ ಪಾಂಡ್ಯನೇ ಮೇನ್ ಗುರು ಇಲ್ಲಿ ಕ್ರೂಷಿಯಲ್ ವಿಕೆಟ್ಗಳನ್ನ ತೆಗಿಯಕ್ಕೆ ಸಾಧ್ಯ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತೆಗೆದ್ರು, 2 ಕ್ಯಾಚ್ಗಳನ್ನ ಹಿಡಿದಿದ್ದೆ ರಿಂಕು ಸಿಂಗು. ಒಟ್ಟಿನಲ್ಲಿ ಅಶ್ವಿನ್ ಸಿಂಗ್ ಒಳ್ಳೆ ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಳ್ಳೋಕ್ಕೆ ಇಂಪ್ರೂವ್ ಆದರು ಅನ್ಬೋದು. ಮೊಹಮ್ಮದ್ ಸಿರಾಜು ಏನು ವಿಕೆಟ್ ತೆಗೆದಿಲ್ಲ. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಚೆನ್ನಾಗಿ ವಿಕೆಟ್ ತೆಗೆದ್ರು. ರವಿ ವಿಷ್ಣು ಏನು ಗುರು ಹಿಂಗ ಅವಾಂತರ ಮಾಡ್ತಾರೆ ಅಂದ್ಕೊಂಡ್ರೆ ಏನು ಮಾಡಲಿಲ್ಲ. ಒಟ್ಟಿನಲ್ಲಿ 3 ವಿಕೆಟ್ಗಳನ್ನ ತೆಗೆದ್ರು. ಒಟ್ಟಿನಲ್ಲಿ ರಿಂಕು ಸಿಂಗ್ ಏನು ವಿಕೆಟ್ ತೆಗೆದಿಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ 4 ಓವರ್ಗಳನ್ನು ಮುಗಿಸ್ತರು ಅನ್ಬೋದು. ಒಟ್ಟಿನಲ್ಲಿ ಮೊಹಮ್ಮದ್ ಸಿರಾಜ್ನು ಮುಗಿಸ್ಲಿಲ್ಲ, ಇವ್ರಿಗೆ ಬೇರೆ 4 ಓವರ್ ಕೊಟ್ಟು ಓದಿಸೋದೇ ಚೆನ್ನಾಗಿ ಆಡಿಸಿದ್ರಲ್ಲ ಅಂತ. ಒಟ್ಟಿನಲ್ಲಿ ಇವರು ಮಿಡಲ್ ಓವರ್ಗಳಾಗಲಿ ಫಸ್ಟ್ ಪವರ್ ಪ್ಲೇಲಾಗಲಿ ಅಂತ ಓವರ್ಗಳನ್ನ ಮಾಡೋಕ್ಕಿಂತ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೆ ಇಂಡಿಯನ್ ಬೌಲರು. ಆಮೇಲೆ ಲಾಸ್ಟ್ 5 ಓವರ್ ಇದ್ದಂಗೆ ಸಿಕ್ಕಾಪಟ್ಟೆ ಡೆತ್ ಬೌಲಿಂಗ್ ಇಂಡಿಯನ್ ಬೌಲಿಂಗ್ ಚೆನ್ನಾಗಿತ್ತು ಅನ್ಬೋದು. ಲಾಸ್ಟ್ 5 ಓವರ್ ಚೆನ್ನಾಗಿತ್ತು. ಒಟ್ಟಿನಲ್ಲಿ 15 ಓವರ್ ತನಕ ಮ್ಯಾಚ್ ಒಟ್ಟಿನಲ್ಲಿ ನಾನೇನೋ ಒಂದು 180 ಹೊಡಿತಾರೆ ಅಂದ್ಕೊಂಡಿದ್ದೆ, ಅಷ್ಟೇ ನೋಡಿದ್ರೆ ಜಸ್ಟ್ 161 ಹೊಡ್ಕೊಂಡು. ಒಟ್ಟಿನಲ್ಲಿ ಇವರು ಬಂದವರೆಲ್ಲ ಇಬ್ಬರು ಮೇನ್ ಬ್ಯಾಟ್ಸ್ಮನ್ ಶ್ರೀಲಂಕಾದಲ್ಲಿ ಔಟ್ ಆಗ್ಬಿಟ್ರೆ ಬಂದವರೆಲ್ಲ ಬಾರದವರ ಅಂತ ಬಿದ್ದೋಗ್ಬಿಡ್ತಾರೆ ಅನ್ಬೋದು. ಅಸರಂಗ ಆಗಲಿ ಯಾರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಡಕ್ಔಟ್ ಆದರು ಅನ್ಬೋದು ಅಸರಂಗ. ಒಟ್ಟಿನಲ್ಲಿ ಮೇನ್ ಒಬ್ರು 161 ಚೇಸ್ ಮಾಡಕ್ ಬಂದವರು 9 ವಿಕೆಟ್ ಕಳ್ಕೊಂಡು ಮೇನ್ ಗುರು. ಒಟ್ಟಿನಲ್ಲಿ ಇಂಡಿಯಾ ಮಧ್ಯ ಮಳೆ ಬೇರೆ ಕೆವೆ ಕೊಡ್ತು ಅನ್ಬೋದು. ಸಿಕ್ಕಾಪಟ್ಟೆ ಮಳೆ ಬಂದರು. ಒಟ್ಟಿನಲ್ಲಿ ಡೆಕ್ಲರೇಷನ್ಸ್ ರೂಲ್ನ ತಗೊಬಂದು ಇವರು ಇಂಡಿಯಾಗೆ 161 ಚೇಸ್ ಮಾಡಕ್ ಕೊಡ್ಲಿಲ್ಲ, 178 ಚೇಸ್ ಮಾಡಕ್ ಕೊಟ್ರು ಅನ್ಬೋದು ಇಂಡಿಯಾಗೆ. ಒಟ್ಟಿನಲ್ಲಿ 78 ಚೇಸ್ ಮಾಡಕ್ ಕೊಟ್ಟರು. 8 ಓವರ್ 78 ಚೇಸ್ ಮಾಡಬೇಕಂದ್ರು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಆಗಲಿ ಮೇನ್ ಗುರು ನಾನು ಹೇಳಿದ್ದೆ. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸನ್ ಈ 2ನೇ ಟೀಮ್ನಲ್ಲಿ ಬರ್ತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಬಂದ್ರು ಇವರು ಚೆನ್ನಾಗಿ ಆಡಬೇಕಿತ್ತು. ಒಟ್ಟಿನಲ್ಲಿ ಬೇಗನೆ 0ಗೆ ಪವರ್ ಪ್ಲೇಯಲ್ಲಿ ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾಗೆ ಸಂಜು ಸ್ಯಾಮ್ಸನ್ ಬೇಕು ಅಂತ ಗಂಭೀರ ಹೇಳ್ತಿದ್ರು. ಒಟ್ಟಿನಲ್ಲಿ ಇವರು ಕರ್ಕೊಬಂದು ತಗೊಳಪ್ಪ ನೀನು ಓಪನಿಂಗಲ್ಲಿ ಆಡೋ ಅಂದಾಗ ಸುಮ್ಮಂಗಿಲ್ಲ ಕುಣಿಸ್ಬಿಟ್ಟು ಇವ್ರನ್ನ ಆಡಿಸ್ರು. ಒಟ್ಟಿನಲ್ಲಿ ಬೇಗ 0ಗೆ ಔಟ್ ಆದರು. ಯಶಸ್ವಿ ಜೈಸ್ವಾಲ್ ಸೂರ್ಯಕುಮಾರ್ ಯಾದವ್ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. 78 ಏನು ಮ್ಯಾಟ್ರೇ ಆಗಲಿಲ್ಲ ಅನ್ಬೋದು. ಇಂಡಿಯಾಗೆ ಆಲ್ಮೋಸ್ಟ್ ಒನ್ ಸೈಡ್ ಮ್ಯಾಚ್ನ ಮಾಡ್ಕೊಂಡ್ರು ಇಂಡಿಯಾದವರು ಅನ್ಬೋದು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಯಶಸ್ವಿ ಜೈಸ್ವಾಲ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸಿದ್ರು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ 12 ಬಾಲ್ 26 ಹೊಡೆದ್ರೆ ಯಶಸ್ವಿ ಜೈಸ್ವಾಲ್ 15 ಬಾಲ್ 30 ಹೊಡೆದ್ರು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸನ್ ಅಟ್ಲೀಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ ಅಟ್ಲೀಸ್ಟ್ ಆಡ್ಬೋದಿತ್ತು. ಸಿಕ್ಕಾಪಟ್ಟೆ 0ಗೆ ಔಟ್ ಆದರು ಅನ್ಬೋದು. ಇವರಿಬ್ರು ಒಳ್ಳೆ ಪಾರ್ಟ್ನರ್ಶಿಪ್ ಇಂಡಿಯಾ ಗೆಲ್ಲಕ್ಕೆ ಚಾನ್ಸ್ ಆಯಿತು ಅನ್ಬೋದು. ಯಶಸ್ವಿ ಜೈಸ್ವಾಲ್ ಸೂರ್ಯಕುಮಾರ್ ಯಾದವ್ ಇವರಿಬ್ರು ಔಟ್ ಆದಂಗೆ ಅವರಿಂದ ಹಾರ್ದಿಕ್ ಪಾಂಡ್ಯ ರಿಷಬ್ ಬಂದ್ಬಿಟ್ಟು ಒಟ್ಟಿನಲ್ಲಿ ಮ್ಯಾಚ್ನ ಮುಗಿಸೋ ಟೈಮ್ ಬಂದಿತ್ತು ಅನ್ಬೋದು. ಒಟ್ಟಿನಲ್ಲಿ ಏನಿಲ್ಲ ಗುರು, ಇದು ಮ್ಯಾಚ್ ಮುಗಿಸೋ ಟೈಮ್ ಬಂದ್ಬಿಟ್ಟಿತ್ತು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಅಗ್ರೆಸಿವ್ ರೋಲ್ನ ಮಾಡಿದ್ರು, ಆಲ್ರೌಂಡರ್ ಆಟನ ಆಡಿದ್ರು. 3 ಕ್ರೂಷಿಯಲ್ ವಿಕೆಟ್ ಬೌಲಿಂಗಲ್ಲಿ ತಗೊಂಡ್ರೆ ಬ್ಯಾಟಿಂಗಲ್ಲಿ ಒಳ್ಳೆ ಓಪನಿಂಗ್ ಮಾಡಿಕೊಟ್ರು ಅನ್ಬೋದು. ಒಟ್ಟಿನಲ್ಲಿ 9 ಬಾಲ್ 22 ರನ್ ಫಾರ್ಮೇಷನ್ ಮುಗಿಸ್ತರು ಅನ್ಬೋದು ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ. ಒಟ್ಟಿನಲ್ಲಿ ನಾನು ಹೇಳಿದೆ. ಒಟ್ಟಿನಲ್ಲಿ ಮೇನ್ ಇಂಡಿಯಾ ಎಂಥ ಸಿಚುವೇಶನ್ ಆಗಲಿ ಮಳೆ ಬರೋದಾಗಲಿ ಇಂಡಿಯಾ ಗೆಲ್ತಾರೆ ಅಂತ. ಒಟ್ಟಿನಲ್ಲಿ ಇಂಡಿಯಾ ಶ್ರೀಲಂಕಾದ ವಿರುದ್ಧ ಗೆಲ್ತಾರೆ ಅಂತ ಹೇಳಿದೆ. ಒಟ್ಟಿನಲ್ಲಿ ಗೆದ್ರು. ಈ ರಿವ್ಯೂ ನಿಮ್ಗೇನಾರು ಒಟ್ಟಿನಲ್ಲಿ ಇನ್ನೊಂದು ಬೇಜಾರಾಗೋ ಸುದ್ದಿ ಏನಂದರೆ ಒಟ್ಟಿನಲ್ಲಿ ಇಂಡಿಯಾ ಶ್ರೀಲಂಕಾ ವುಮೆನ್ಸ್ ಹುಡುಗಿಯರ ಕ್ರಿಕೆಟ್ರಲ್ಲಿ
ಇಂಡಿಯಾದವರು ಸೋತ್ಬಿಟ್ರು, ಶ್ರೀಲಂಕಾದವರು ಗೆದ್ರು ಅನ್ಬೋದು. 165 ಇಂಡಿಯಾದವರು ಚೇಸ್ ಮಾಡಕ್ ಕೊಟ್ಟಿದ್ರು. ಒಟ್ನಲ್ಲಿ 162 ಶ್ರೀಲಂಕಾದವರು ಚೇಸ್ ಮಾಡ್ಬಿಟ್ಟು ಏಷ್ಯಾ ಕಪ್ನ ಗೆದ್ರು. ಒಟ್ನಲ್ಲಿ ನಾನು ಅನ್ಕೊಂಡಿದ್ದೆ ಇಂಡಿಯಾ ಏನಾದ್ರು ಗೆಲ್ತಾರೆ ಅವರು. ವುಮೆನ್ಸ್ ಇಂಡಿಯಾ ಸತಿ ಗೆದ್ದಿದ್ರು. ಒಟ್ನಲ್ಲಿ ಇಂಡಿಯಾ ಗೆದ್ದಿದ್ರು. ಈ ಸತಿ ಗೆಲ್ಲಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು ಟೈಮು ಈ ಶ್ರೀಲಂಕಾನು ಗೆಲ್ತಾರೆ ಅಂತ ಇದೊಂದು ಉದಾಹರಣೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಸೋತರು, ಶ್ರೀಲಂಕಾ ಗೆದ್ರು. ಈ ಎರಡು ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಅವರು. ಹಂಗೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಳ್ಳಿ, ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.